Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವ UPSC ಒಂದು ಪ್ರಿಪರೇಷನ್ ಟೈಮ್ ಒಳಗ ಆಪ್ಷನಲ್ ಪೇಪರ್ ಗೆ ತಯಾರಿನ ಯಾವಾಗಿಂದ ಸ್ಟಾರ್ಟ್ ಮಾಡೋದು, ಪ್ರಿಲಿಮ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಥವಾ ಪ್ರಿಲಿಮ್ಸ್ ಗಿಂತ ಮೊದಲ ಸ್ಟಾರ್ಟ್ ಮಾಡ್ಬೇಕು, ಯಾವಾಗಿಂದ ಒಂದು ಆಪ್ಷನಲ್ ಪೇಪರ್ ದ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಮಾತಾಡೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಂಡ್ ಸಪೋರ್ಟ್ ಮಾಡ್ರಿ. ಆಪ್ಷನಲ್ ಪೇಪರ್ ಒಳಗ ನೀವು ತಗೊಳ್ಳೋ ಮಾರ್ಕ್ಸ್ ಐತ್ಲಾ ಅದ ನನ್ನ ಡಿಸೈಡ್ ಮಾಡ್ತೈತಿ ನೀವು ರ್ಯಾಂಕಿಂಗ್ ಒಳಗ್ ಬರ್ತಿರೋ ಇಲ್ಲೋ ಅಂತ ಹೇಳಿ. ಸೊ ಹಿಂಗಾಗಿ ಆಪ್ಷನಲ್ ಈಗ 1750 ಅಂಕಗಳಿಗೆ ನಿಮ್ಮೊಂದು ಮೇನ್ಸ್ ಒಂದು ಪೇಪರ್ ಇರ್ತದ. 1750 ಐತ್ ಅಂದ ತಕ್ಷಣ ಎಲ್ಲಾರು 1600 1500 ಮಾರ್ಕ್ಸ್ ಅಂತೂ ತಗೊಳಂಗಿಲ್ಲ. ನಿಮಗ್ ಗೊತ್ತದ UPSC ಎಕ್ಸಾಮ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್. ಸೊ ಹಿಂಗಾಗಿ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಂಗಿಲ್ಲ. ನೀವೇನಾರ 1750ಕ್ಕ ಜಸ್ಟ್ 1000 ತಗೊಂಡ್ರಿ ಅಥವಾ 1100 ತಗೊಂಡ್ರಿ ಅಂದ್ರ ಆಲ್ ಇಂಡಿಯಾ ರ್ಯಾಂಕ್ 1 ಒಳಗ್ ಬರ್ತೀರಿ. ಹಿಂಗಾಗಿ 700 800 1000 ವರ್ಗು ನೀವು ತಗೊಂಡ್ರ ಮೇನ್ಸ್ ನ ಕ್ಲಿಯರ್ ಮಾಡೋ ಒಂದು ಚಾನ್ಸಸ್ ಜಾಸ್ತಿ ಇರ್ತದ. ಸೊ ಇಲ್ಲಿ ನೀವು ಸಪೋಸ್ ಥಿಂಕ್ ಮಾಡ್ರಿ, ಮೇನ್ಸ್ 2 ಪೇಪರ್ ಇಂದ ಸೇರಿ 500 ಅಂಕಗಳಿರ್ತಾವು. 500 ಅಂಕಗಳೊಳಗ ನೀವ್ ಏನಾರ 300+ ಅಂಕಗಳನ್ನ ಬರೀ ಆಪ್ಷನಲ್ ಒಳಗ ತಗೊಂಡ್ರನು ಸಾಕ, ಆರಾಮಾಗಿ ನೀವು ಒಳ್ಳೆ ಒಂದ್ ಸ್ಕೋರ್ ನ ಮಾಡಬಹುದು. ಹಿಂಗಾಗಿ ಆಪ್ಷನಲ್ ಪೇಪರ್ ತಯಾರಿನ ಬಹಳ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ. ಎಲ್ಲಾರ ಮೈಂಡ್ದಾಗ ಹೆಂಗಿರ್ತದ ಅಂದ್ರ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿ, ಪ್ರಿಲಿಮ್ಸ್ ಆದ ತಕ್ಷಣ ಟೈಮ್ ಸಿಗ್ತೈತಿ ಅಲ್ಲಿ ಓದ್ಕೊಳ್ಳೋನು. ಅಲ್ಲಿ ಎಷ್ಟ್ ಟೈಮ್ ಸಿಗ್ತದ? ಹಾರ್ಡ್ಲಿ 2 ರಿಂದ 2.5 ತಿಂಗಳ, ಒಂದೊಂದ್ಸಲ 2 ತಿಂಗಳ ಟೈಮ್ ಸಿಗ್ತೈತಿ. ಆ ಟೈಮ್ ಒಳಗ್ ನೀವು ಎಸ್ಎ ಮಾಡ್ಬೇಕು, GS 1 2 3 4 ಮಾಡ್ಬೇಕು, ಎಥಿಕ್ಸ್ ಮಾಡ್ಬೇಕು, ಆಪ್ಷನಲ್ ಮಾಡ್ಬೇಕು, ಮತ್ತ ಕ್ವಾಲಿಫೈಯಿಂಗ್ ಪೇಪರ್ಗಳನ್ನ ಚೂರು ಟಚ್ ಅದು ಮಾಡದೇ ಇರುವಂತ ವಿದ್ಯಾರ್ಥಿಗಳು ಇರ್ತಾರೋ ಅದಕ್ಕೊಂದು 8 ದಿನಾರ ಕೊಡ್ಬೇಕಾಗ್ತದ. ಹಿಂಗಾದಾಗ ಬಹಳ ಪ್ರಾಬ್ಲಮ್ ಆಗ್ತೈತಿ. ಇಂಥ ಟೈಮ್ ಒಳಗೆ ಏನಾಗ್ತೈತಿ, ಆಪ್ಷನಲ್ ಸ್ಕೋರ್ ನೀವು ಕಡಿಮೆ ಮಾಡ್ತೀರಿ. GS ಪೇಪರ್ ಒಳಗ್ ನೀವು ಎಷ್ಟ ಹಾರ್ಡ್ ವರ್ಕ್ ಮಾಡಿರನು ಜಾಸ್ತಿ ಸ್ಕೋರ್ ಮಾಡಕ್ ಆಗಂಗಿಲ್ಲ. 250ಗೆ ಒಂದ್ ಪೇಪರ್ ಇರ್ತದ. ಬಟ್ GS ಹೆಂಗಿರ್ತಾವ ಅಂದ್ರೆ ಸ್ವಲ್ಪ ಜಾಸ್ತಿ ಟಫ್ ಇರೋದ್ರಿಂದ ತೀರಾ 150 ಮ್ಯಾಕ್ಸ್ ಅದಕ್ಕಿಂತ ಜಾಸ್ತಿ ಹೋಗ್ಬೇಕಂದ್ರ ಆ ಸಬ್ಜೆಕ್ಟ್ ಒಳಗ ಅವ್ರ ಒಂದು PhD ಅಥವಾ ಡಿಗ್ರಿ ಜೊತೆ ಆ ಸಬ್ಜೆಕ್ಟ್ ನ ಕಲ್ತಿರ್ಬೇಕಂದ್ರಷ್ಟ ಅಷ್ಟು ಸ್ಕೋರ್ ಆಗ್ತದ. ಅದರ್ವೈಸ್ 120 130 90 80 ಈ ತರನ ಜಾಸ್ತಿ ವಿದ್ಯಾರ್ಥಿಗಳು ಸ್ಕೋರ್ ಮಾಡಿರ್ತಾರು. ಬಟ್ ಆಪ್ಷನಲ್ ಒಳಗೆ ಏನಾಗ್ತೈತಿ, ಸರಿಯಾದ ಒಂದು ಆಪ್ಷನಲ್ ಪೇಪರ್ ನ ನೀವು ತಗೊಂಡಿದ್ರಿ, ಸರಿಯಾಗಿ ಓದಿದ್ರಿ ಅಂದ್ರ 300 350 ಮಾರ್ಕ್ಸ್ ವರ್ಗುನು ವಿದ್ಯಾರ್ಥಿಗಳು ತಗೊಳ್ತಾರು. ಹಿಂಗಾಗಿ ಆಪ್ಷನಲ್ ಪ್ರಿಪರೇಷನ್ ಗೆ ಸ್ವಲ್ಪ ಜಾಸ್ತಿ ಫೋಕಸ್ ನ ಕೊಡ್ರಿ. ಸೊ ಹಂಗಾದ್ರ ಯಾವಾಗಿಂದ ನಾವು ಆಪ್ಷನಲ್ ತಯಾರಿ ಸ್ಟಾರ್ಟ್ ಮಾಡ್ಬೇಕು? ಫಸ್ಟ್ ಪಾಯಿಂಟ್ ಮೈಂಡ್ ಒಳಗೆ ಇಟ್ಕೊಡ್ರಿ, 1 ವರ್ಷದ ಒಂದ್ ಪ್ರಿಪರೇಷನ್ ಅಂತೂ UPSC ಗೆ ಬೇಕಾಗ್ತದ. ಬಿಕಾಸ್ ಸಿಲೆಬಸ್ ವಾಸ್ಟ್ ಅದ. ಪ್ರಿಲಿಮ್ಸು, ಮೇನ್ಸು, ಆನ್ಸರ್ ರೈಟಿಂಗ್, ಇಂಟರ್ವ್ಯೂ, ಆಪ್ಷನಲ್ ಈ ತರ ಬಹಳಷ್ಟು ಸಿಲೆಬಸ್ ನ ಕವರ್ ಮಾಡೋದ್ ಇರೋದ್ರಿಂದ 1 ವರ್ಷದ ಮಿನಿಮಮ್ ಟೈಮ್ ಅಂತೂ ನಿಮಗ್ ಬೇಕಾಗ್ತದ. 1 ಇಯರ್ ಸಫಿಶಿಯಂಟ್ ಐತಿ. ಸೊ ಈಗ ಯಾವಾಗ ಒಂದು ಇಯರ್ ಒಂದು ಪ್ಲಾನ್ ಸ್ಟಾರ್ಟ್ ಮಾಡ್ತಿರ್ತೀರಿ, ಫಸ್ಟ್ ಕೆಲಸ NCERTs ಇಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಎಲ್ಲಾ ಸಬ್ಜೆಕ್ಟ್ ಒಂದು NCERTs ಓದ್ಕೊಂಡ ಅದ್ರದೊಂದು ರಿವಿಷನ್ ಮಾಡ್ಕೊಂಡ NCERTs ಅರ್ಥ ಮಾಡ್ಕೊಂಡ UPSC ಸಿಲೆಬಸ್ ಮತ್ತೆ ಎಕ್ಸಾಮ್ ನ ನೀವು ಅರ್ಥ ಮಾಡ್ಕೊಂಡ ಆದ್ಮೇಲೆ ನೀವು ಮೇನ್ಸು ಮತ್ತೆ ಆಪ್ಷನಲ್ ಗೆ ಅಟ್ ಎ ಟೈಮ್ ನೀವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದ. ಸೊ ಪ್ರಿಲಿಮ್ಸ್, ಮೇನ್ಸ್, ಆಪ್ಷನಲ್ ಇವ್ರು ನೀವು ಸೆಪರೇಟ್ ಆಗಿ ಓದ್ಕೊಂತ ಕೂರಾಕ್ ಹೋಗ್ಬೇಡ್ರಿ, ಇಂಟಿಗ್ರೇಟೆಡ್ ಆಗಿ ಓದಕ್ ಸ್ಟಾರ್ಟ್ ಮಾಡ್ರಿ. ಈಗ ಜಿಯೋಗ್ರಫಿ ಪುಸ್ತಕ ನೀವು ಓದ್ತಿರ್ತೀರಂದಾಗ ಪ್ರಿಲಿಮ್ಸು, ಮೇನ್ಸು, ಆಪ್ಷನಲ್ ಎಲ್ಲಾ ತರ ಹೆಲ್ಪ್ ಆಗೋ ತರ ಮಲ್ಟಿ ಡೈಮೆನ್ಷನಲ್ ಒಂದು ವೇ ಒಳಗ್ ನೀವು ಓದ್ಕೊಂತ ಹೋಗ್ಬೇಕು, ನೋಟ್ಸ್ ನ ಮಾಡ್ಕೊಂತ ಹೋಗ್ಬೇಕು. ಅಂದ್ರ ನಿಮಗೆ ಏನಾಗ್ತದ, ಸೆಪರೇಟ್ ಓದ್ಕೊಂತ ಕುಂತ್ರ ಟೈಮ್ ಸಾಲಂಗಿಲ್ಲ. ಸೊ ಇಂಟಿಗ್ರೇಟೆಡ್ ಪ್ರಿಪರೇಷನ್ ನ ಮಾಡ್ರಿ. ಸೊ ಯಾವಾಗ NCERTs ಕವರ್ ಮಾಡ್ತಿರಲ್ಲ ಅದರ ಜೊತೆ ನಿಮ್ಮ ಟೈಮ್ ಟೇಬಲ್ ಒಳಗ ಆಪ್ಷನಲ್ ಪೇಪರ್ ಗೆ ಪ್ರತಿದಿನ 1 ಅವರ್ 2 ಅವರ್ ಇಡ್ರಿ, ಅಥವಾ ವೀಕ್ಲಿ 8 ಅವರ್ಸ್ ಇಡ್ರಿ. ಈ ತರ ಒಂದು ಆಪ್ಷನಲ್ ತಯಾರಿನ ನೀವು ಮಾಡ್ಕೋಬೇಕು. ಅಂಡ್ ಆಪ್ಷನಲ್ ಪೇಪರ್ ನೀವು ಅಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಒಂದು ಟೈಮ್ ಪೀರಿಯಡ್ ಒಳಗ್ ಸ್ಟಾರ್ಟ್ ಮಾಡಿರ್ತೀರಿ. ಬಟ್ ಮೇನ್ಸ್ ಇರೋದ್ರಿಂದ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತ್ ಒಳಗ್ ಇರ್ತದ. ಹಿಂಗಾಗಿ ಮರಿಬಾರ್ದು ಅನ್ನೋ ಕಾರಣಕ್ಕ ಎವ್ರಿ ವೀಕ್ ಒಂದ್ಸಲ ನೀವು ಅದನ್ನ ರಿವಿಷನ್ ನ ಮಾಡ್ಕೊಂತ ಹೋಗ್ಬೇಕಾಗ್ತದ. ಅಂಡ್ ಎವ್ರಿ ಸಂಡೇ ಅಥವಾ ಎವ್ರಿ 15 ಡೇಸ್ ಒಂದ್ಸಲ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ನ ಮಾಡ್ಕೋಬೇಕಾಗ್ತದ. ಈ ತರ ಒಂದು ಆಪ್ಷನಲ್ ಪೇಪರ್ ತಯಾರಿ ಮಾಡಿದ್ರಿ ಅಂತಂದ್ರ ಒಳ್ಳೆ ಒಂದು ಸ್ಕೋರ್ ನ ಮಾಡಬಹುದು. ಅಂಡ್ ಪರ್ಫೆಕ್ಟ್ ಆಗಿ 1 ಇಯರ್ ಒಂದು ಇಂಟಿಗ್ರೇಟೆಡ್ ಪ್ರಿಪರೇಷನ್ ಜೊತೆ ಆಪ್ಷನಲ್ ನ ನೀವು ಆಲ್ಮೋಸ್ಟ್ NCERTs ಆದ ತಕ್ಷಣದಿಂದನ ಸ್ಟಾರ್ಟ್ ಮಾಡ್ರಿ ಅಂದ್ರ ಡೆಫಿನೆಟ್ಲಿ
ನೀವು ಆಲ್ ಇಂಡಿಯಾ ರ್ಯಾಂಕ್ 50 ಒಳಗನ ಬರ್ತೀರಿ. ರ್ಯಾಂಕ್ 1 2 3 250 ಒಳಗ್ ಬರ್ತೀರಿ. ಆಪ್ಷನಲ್ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಏನಾಗ್ತೈತಿ, ರ್ಯಾಂಕಿಂಗ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತೈತಿ. ಸೊ ಐ ಹೋಪ್ ಈ ಒಂದು ಕಂಟೆಂಟ್ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಇದೇ ತರ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಸಿಗೋಣ. ಥ್ಯಾಂಕ್ ಯು.